ನೀವೆಲ್ಲ ಟಾರ್ಜನ್ ಸಿನಿಮಾ ನೋಡಿರ್ತೀರಾ. ಆಫ್ರಿಕಾದ ಕಾಡುಗಳಲ್ಲಿ ಕೋತಿಗಳೇ ಸಾಕಿದ ಬಾಲಕ ಕಾಡು ಪ್ರಾಣಿಗಳ ಜೊತೆ ಜೀವನ ನಡೆಸ್ತಾನೆ. ಆದ್ರೆ ಅದೊಂದು ಪ್ರಸಿದ್ಧ ಕಾಲ್ಪನಿಕ ಪಾತ್ರವಷ್ಟೇ. ಆದ್ರೆ ಬೆಳಗಾವಿಯಲ್ಲಿ ಒಬ್ಬ ಇದ್ದಾನೆ, ಅವನು ರಿಯಲ್ ಟಾರ್ಜನ್. ಆತನ ಬಗ್ಗೆ ತೋರಿಸ್ತೀವಿ ನೋಡಿ. ತಪ್ಪಲವನ್ನ ತಿಂದ್ಕೊಂಡೇ ಜೀವನ ಮಾಡ್ತಾ ಇರುವಂತಹ ವ್ಯಕ್ತಿಯನ್ನ ನೀವು ಈಗ ನೋಡಬಹುದಾಗಿದೆ. ಗಿಡ ಗಂಟಿಗಳನ್ನ ಬಕಬಕ ಅಗಿತಾನೆ. ಮೇಕೆ ಕುರಿಗಳಂತೆ ಹಸಿ ಸೊಪ್ಪು ಹುಲ್ಲನ್ನೇ ತಿಂದು ಹೊಟ್ಟೆ ತುಂಬಿಸಿಕೊಳ್ತಾನೆ. ಆಧುನಿಕ ಟಾರ್ಜನ್ ವೈದ್ಯ ಲೋಕಕ್ಕೂ ಸವಾಲಾಗಿದ್ದಾನೆ. ಸದ್ಯ ನಾನೀಗ ಒಬ್ಬ ವ್ಯಕ್ತಿಯನ್ನ ತೋರಿಸ್ತೇನೆ. ಬುಡನ್ ಅನ್ನುವಂತಹ ಈ ವ್ಯಕ್ತಿ 35 ವರ್ಷದ ವ್ಯಕ್ತಿ ಯಾವ ರೀತಿಯಾಗಿ ಈ ಗಿಡಗಂಟೆಗಳ ತಪ್ಪಲು ತಿಂದು ಬದುಕ್ತಾ ಇದ್ದಾರೆ ಅನ್ನುವಂಥದ್ದು ನೋಡ್ಬೋದು. ಬೆಳಗಾವಿಯ ಆಧುನಿಕ ಟಾರ್ಜನ್ ಈತನ ಹೆಸರು ಬುಡನ್ ಖಾನ್ ಹೊಸಮನಿ. ಸೌದತ್ತಿ ತಾಲೂಕಿನ ಉಗರಗೋಳ ಗ್ರಾಮದ ಬುಡನ್ ಖಾನ್ ಹೆಗ್ಗೊಳ್ಳ ಎಂಬ ಗುಡ್ಡದಲ್ಲಿ ಒಂಟಿಯಾಗಿ ಜೀವನ ನಡೆಸುತ್ತಿದ್ದಾನೆ. ಕಳೆದ 16 ವರ್ಷಗಳಿಂದ ಊಟ ತಿನ್ನುವುದನ್ನೇ ಬಿಟ್ಟಿದ್ದಾನೆ. ಕೋತಿಗಳು ಸೊಪ್ಪು ತಿನ್ನುವುದನ್ನ ನೋಡಿ ತಾನು ತೊಪ್ಪಲು ತಿನ್ನುವುದನ್ನ ಕಲಿತಿರುವ ಬುಡನ್ ಖಾನ್ ಇದೀಗ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಗಿಡಮರದ ಸೊಪ್ಪು ಎಲೆಗಳನ್ನೇ ತಿಂದು ಬದುಕುತ್ತಿದ್ದಾನೆ. ಯಾವಾಗ್ಲಾದ್ರೂ ಊರಿಗೆ ಬಂದ್ರೆ ಒಮ್ಮೆ ಅನ್ನ ತಿಂತಾನೆ, ಕಾಫಿ ಕುಡಿತಾನಂತೆ. ನನಗೆ ಮದುವೆ ಬೇಡ, ಊರಿನ ಸಹವಾಸವೂ ಬೇಡ, ಈ ಗುಡ್ಡದಲ್ಲೇ ಇರ್ತೀನಿ, ಇದೇ ನನ್ನ ಮನೆ ಪ್ರಪಂಚ ಅಂತಾನೆ. ನಾನು ಜಂಗಲ್ದಾಗ ಇರ್ತೀನಿ, ಮಂಗ್ಯ ಹೆಂಗೆ ತಿಂತೈತೆ ನೋಡಿ ಅದನ್ನ ನೋಡಿ ತಿನ್ನಾಕಲ್ತೀನಿ. ಭಾಳ ಸಿಹಿ ಆಯ್ತು ರೀ ನನಗೆ ತಪ್ಪಲ. ನಾನು ಊಟನ ಬಿಟ್ಟುಬಿಟ್ಟೇನಿ. ತಪ್ಪಲ ತಿಂದು ಜಂಗಲ್ದಾಗ ಒಬ್ಬ ಇರ್ತೀನಿ ರೀ. ನಾನು ಮದುವೆ ಆಗೋಲ್ರಿ, ನಾ ಜಂಗಲ್ದಾಗ ಒಬ್ಬ ಇರಾನ್ರಿ ತಪ್ಪಲ ತಿನ್ಕೊಂತ. ವಿಷಯ ಏನಪ್ಪಾ ಅಂದ್ರೆ ಈತ 80ಕ್ಕೂ ಹೆಚ್ಚು ಸೊಪ್ಪು ಎಲೆಗಳನ್ನ ತಿಂತಾನೆ. ಇದುವರೆಗೂ ಆರೋಗ್ಯ ಕೈಕೊಟ್ಟಿಲ್ಲ, ಹೊಟ್ಟೆ ಕೆಟ್ಟಿಲ್ಲ. ಇದು ನಿಜಕ್ಕೂ ವೈದ್ಯ ಲೋಕಕ್ಕೆ ಸವಾಲೇ ಸರಿ. ಸಹದೇವ್ ಮಾನೆ, TV9 ಬೆಳಗಾವಿ. ಮೈಸೂರು ಏತ ನೀರಾವರಿಗೆ ನೀರು ನಿಲ್ಲಿಸಿದ್ರಿಂದ ಮೈಸೂರಿನಲ್ಲಿರುವ ಸಣ್ಣ ನೀರಾವರಿ ಇಲಾಖೆಯ ಕಾರ್ಯಪಾಲಕ ಎಂಜಿನಿಯರಿಂಗ್ ಕಚೇರಿಗೆ ರೈತರು ಮುತ್ತಿಗೆ ಹಾಕಿದ್ರು. ಗುತ್ತಿಗೆದಾರರಿಗೆ ಹಣ ಪಾವತಿ ಮಾಡದ ಹಿನ್ನೆಲೆ ನೀರು ನಿಲ್ಲಿಸಿದ ಆರೋಪ ಕೇಳಿಬಂದಿದೆ. ಸ್ಥಳಕ್ಕೆ ಆಗಮಿಸಿದ ಗುತ್ತಿಗೆದಾರ ಹಾಗೂ ಅಧಿಕಾರಿಗಳನ್ನ ರೈತರು ತರಾಟೆಗೆ ತೆಗೆದುಕೊಂಡ್ರು. ಈ ವೇಳೆ ಗುತ್ತಿಗೆದಾರ ಕುಮಾರ್ ಕೂಡ ಬೇಗ ಹಣ ಬಿಡುಗಡೆ ಮಾಡುವಂತೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೀಗ ಅಧಿಕಾರಿಗಳು 15 ದಿನದೊಳಗೆ ನೀರು ಬಿಡುವ ಭರವಸೆ ನೀಡಿದ್ದಾರೆ. ಇಲ್ಲಿ ಸಮಸ್ಯೆ ಅಂದರೆ ಕಲ್ಲೂರಿನಾಗ್ನಹಳ್ಳಿ, ಆನಂದೂರು, ಯಡ್ಡಹಳ್ಳಿ, ಹೊಸಕೋಟೆ, ಆನಂದೂರು ಕೊಪ್ಪಲು, ಸಾಗರಕಟ್ಟೆ ಇಂಥ ಒಂದು ಸುತ್ತಮುತ್ತ ಹಳ್ಳಿಗಳಲ್ಲಿ ಏತ ನೀರಾವರಿ ಅಂತ ಅಂದ್ಬಿಟ್ಟು ಸಣ್ಣ ನೀರಾವರಿ ಇಲಾಖೆಯವರು ಮಾಡಿದ್ದಾರೆ. ಅಲ್ಲಿ ಏನಾಗಿದೆ ಅಂದರೆ ಈ ವರ್ಷ ನೀರಿದೆ. ಅಂದರೆ ಇಷ್ಟು ವರ್ಷ ಎಲ್ಲ ಒಳಗೆ ಹೋಗ್ಬಿಡ್ತಿತ್ತು, ಈ ವರ್ಷ ನೀರಿದೆ. ಇಲ್ಲ ಅದು ಏನು ಅಗ್ರಿಮೆಂಟಲ್ಲಿ ಇತ್ತು ಆ ಪೇಮೆಂಟ್ ಆಗಿದೆ. ಹೆಚ್ಚುವರಿ ಪೇಮೆಂಟ್ಗೆ ಸರ್ಕಾರದಿಂದ ಅಪ್ರೂವ್ ಮಾಡಿಸ್ಬಿಟ್ಟು ಪೇಮೆಂಟ್ ಮಾಡ್ತೀವಿ ಅಂತ ಹೇಳ್ತು. ಅದು ಅಪ್ರೂವಲ್ಗೂ ನಮಗೂ ಸಂಬಂಧ ಇಲ್ಲ. ಒಂದು